ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಗೈಸ್, ಯಾರ್ಯಾರು ಲೈಕ್ ಮಾಡ್ತಿದ್ದೀರಾ ನಿಮಗೆಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಯಾಕಂದರೆ ಈಗಿನ ಕಾಲದಲ್ಲಿ ಇನ್ನೊಬ್ರು ಕಷ್ಟಕ್ಕೆ ನೆರವಾಗೋರು ತುಂಬಾ ಕಮ್ಮಿ ಅಲ್ವಾ? ಇಂಥ ಕಾಲದಲ್ಲೂ ನೀವು ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ರು ಕಷ್ಟಕ್ಕೆ ನೆರವಾಗ್ತಿದ್ದೀರಾ ಅಂತಂದರೆ ದೇವರು ನಿಮ್ಗೆ ಯಾಕೆ ಒಳ್ಳೇದು ಮಾಡೋದಿಲ್ಲ? ಖಂಡಿತವಾಗ್ಲೂ ನಿಮ್ಮ ಸಕಲ ಸಂಕಷ್ಟಗಳನ್ನ ದೇವರು ಕಳೀತಾರೆ ಅಂತ ನಾನು ಭಾವಿಸ್ತೀನಿ. ಓಕೆನಾ? ಯಾಕಂದರೆ ಖಂಡಿತವಾಗ್ಲೂ ನಿಮಗೆ ಒಳ್ಳೇದನ್ನ ಮಾಡೇ ಮಾಡ್ತಾರೆ ಗೈಸ್. ಓಕೆನಾ? ಸೊ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಕೇಳಬಹುದು, ಯಾವ ರೀತಿ ಮೇಡಮ್ ನಾವು ಒಂದು ಲೈಕ್ ಕೊಟ್ಟ ತಕ್ಷಣವೇ ಇನ್ನೊಬ್ರು ಕಷ್ಟಕ್ಕೆ ನೆರವಾಗ್ತೀವಂತ ಕೇಳ್ಬೋದು ನೀವು. ಅಂದರೆ ಗೈಸ್, ನೀವು ಒಂದು ಲೈಕ್ ಕೊಟ್ಟರೆ ವಿಡಿಯೋ ಅನ್ನೋದು ಲೀಕ್ ಆಗುತ್ತೆ. ಓಕೆನಾ? ಸೊ ನಾನು ನಿಜವಾಗ್ಲೂ ವ್ಯೂಸ್ಗಾಗಲಿ ಲೈಕ್ ಆಗಲಿ ಇಲ್ಲ ಕಮೆಂಟ್ಸ್ಗಾಗಲಿ ಹೇಳ್ತಾ ಇಲ್ಲ. ಏನೋ ಒಂದು ನಮ್ಮ ಕಡೆಯಿಂದ ಇನ್ನೊಬ್ರಿಗೆ ಹೆಲ್ಪ್ ಆದರೆ ಅಷ್ಟೇ ಸಾಕು ಅಲ್ವಾ? ಸೊ ತುಂಬ ಜನ ಕಷ್ಟದಲ್ಲಿ ಬಳಲ್ತಾ ಇರ್ತಾರೆ. ಅದರಲ್ಲೂ ಹೆಚ್ಚಾಗಿ ಹಣದ ಸಮಸ್ಯೆಯಲ್ಲಿ ಬಳಲ್ತಾ ಇರೋರೆ ತುಂಬ ಜನ ಇರ್ತಾರೆ ಅಲ್ವಾ? ಸೊ ಆ ಥರ ಕಷ್ಟನ ಅನುಭವಿಸ್ತಾ ಇರೋರು ಗಾಯ್ಸ್ ಈಗ ಎಷ್ಟು ಸುಮ್ಮನೆ ಯಾರು ಕೂಡ ಸಾಲನ ಮಾಡೋದಿಲ್ಲ ಅಲ್ವಾ? ಅವರ ಕಷ್ಟಗಳಿಗೆ ಅಂದರೆ ಏನೋ ಒಂದು ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇರ್ತಾರೆ. ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕಾಗ್ದೇ ಈ ಥರ ಸಾಲಗಳನ್ನ ಮಾಡಿಕೊಂಡು ತೀರಿಸ್ತಾರೆ. ಸಾಲನ ಇನ್ನೊಬ್ಬರ ಹತ್ರ ದುಡ್ಡು ಇಸ್ಕೊಂಡಿರ್ತಾರೆ, ಅವ್ರ ಸಾಲನ ತೀರಿಸ್ತಾರೆ, ಮತ್ತೊಮ್ಮೆ ಸಾಲ ಮಾಡ್ತಾರೆ. ಈ ರೀತಿ ಸಾಲ ಮಾಡ್ಕೊಂಡು ಅವ್ರಿಗೂ ಕೂಡ ಬೇಸತ್ತೋಗ್ಬಿಟ್ಟಿರುತ್ತೆ ಆಯಿತಾ? ಸೊ ಕೆಲವರು ಪ್ರಾಣ ಕಳ್ಕೊಂಡಿರೋರು ಇದ್ದಾರೆ. ನನ್ನ ಕಣ್ಮುಂದೆನೇ ನಾನು ನೋಡಿದ್ದೀನಿ. ಅದಕ್ಕೋಸ್ಕರ ಹೇಳ್ತಾ ಇರೋದು ನಿಮಗೆ. ಆ ಥರ ಹೇಳಿ ಥರ ಯಾರು ಕೂಡ ಕೆಲಸ ಮಾಡೋಕ್ಕೆ ಹೋಗಬಾರ್ದು ಗೈಸ್. ಯಾಕಂದರೆ ನಮ್ಮನ್ನ ನಂಬ್ಕೊಂಡು ನಮ್ಮ ಮನೆ ಫ್ಯಾಮಿಲಿ ಇದೆ ಅಂತ ಅಂದಾಗ ಕಷ್ಟ ಅನ್ನೋದು ಮನುಷ್ಯಂಗೆ ಬರ್ದೇ ಮರಕ್ಕೆ ಬರುತ್ತಾ? ಇಲ್ಲ ಅಲ್ವಾ? ಸೊ ದೇವರು ಕಷ್ಟ ಅಂತ ಕೊಟ್ಟ ಮೇಲೆ ಖಂಡಿತವಾಗ್ಲೂ ಪರಿಹಾರ ಅನ್ನೋದು ಕೂಡ ತಿಳಿಸ್ಕೊಟ್ಟಿರ್ತಾರೆ. ಅದನ್ನು ನಾವು ಒಂದು ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಾವು ನಮ್ಮ ಸಕಲ ಸಂಕಷ್ಟಗಳನ್ನ ನಾವು ಕಳ್ಕೊಳ್ಬೋದು. ಓಕೆನಾ? ಸೊ ಬನ್ನಿ ತಡ ಮಾಡ್ದೇ ಇವತ್ತಿನ ರೆಮಿಡಿ ಬಗ್ಗೆ ತಿಳಿಸ್ಕೊಡ್ತೀನಿ. ಇವತ್ತಿನ ರೆಮಿಡಿ ಅಂತೂ 100ಗೆ 200% ವರ್ಕ್ ಆಗೇ ಆಗುತ್ತೆ. ಅತಿ ಶೀಘ್ರದಲ್ಲೇ ನಿಮಗೆ ವರ್ಕ್ ಆಗುವಂಥ ರೆಮಿಡಿ ಇದು. ಓಕೆನಾ? ಸೊ ದಯವಿಟ್ಟು ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ರು ಕಷ್ಟಕ್ಕೆ ನೆರವಾಗಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕಾಗಲಿ ಇಲ್ಲ ಲೈಕ್ ಮಾಡೋಕ್ಕಾಗಲಿ ಕಾಸು ಕೊಡಬೇಕಾಗಿಲ್ಲ ಅಲ್ವಾ? ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಸೊ ಬನ್ನಿ ಇವತ್ತಿನ ರೆಮಿಡಿನಲ್ಲಿ ನಾನು ಏನು ಯೂಸಸ್ ಅಂತ ಫಸ್ಟು ನಿಮಗೆ ತಿಳಿಸ್ಕೊಡ್ತೀನಿ. ಅದಾದಮೇಲಿಂದ ಈ ಒಂದು ರೆಮಿಡಿನ ಯಾವ ರೀತಿ ಮಾಡ್ಕೊಳ್ಬೇಕು, ಯಾವ ವಾರ ಮಾಡಬೇಕು, ಯಾವ ಟೈಮಲ್ಲಿ ಮಾಡಬೇಕು, ಪ್ರತಿ ಒಂದನ್ನು ಕೂಡ ಡೀಟೇಲಾಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು. ಓಕೆನಾ? ಸ್ಕಿಪ್ ಮಾಡ್ದೇ ನೋಡಿಕೊಂಡು ಈ ಒಂದು ರೆಮಿಡಿನ ಮಾಡಿಕೊಂಡು ನಿಮ್ಮ ಸಕಲ ಸಂಕಷ್ಟಗಳನ್ನ ಕಳ್ಕೊಳ್ಳಿ. ಇದ್ರ ಜೊತೆಗೆ ಗಾಯ್ಸ್, ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ, ನೀವು ಹೇಳುವಂಥ ರೆಮಿಡಿಗಳು ನಾವು ಮಾಡ್ತಾಯಿದ್ದೀವಿ, ನಮಗೂ ಕೂಡ ಒಳ್ಳೆಯದಾಗ್ತಿದೆ ಅಂತ ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ. ಯಾರ್ಯಾರು ಕಮೆಂಟ್ ಮಾಡ್ತಿದ್ದೀರಾ ನಿಮಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆಯೇ ಆದಷ್ಟು ಶೇರ್ ಮಾಡಿ. ಓಕೆನಾ? ನಿಮ್ಮ ಜೊತೆ ಇರೋರಾಗಿರ್ಬಹುದು, ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ಯಾರಾದರೂ ಒಬ್ಬರು ಕಷ್ಟದಲ್ಲಿ ಇದ್ದೇ ಇರ್ತಾರಲ್ವ, ಅವ್ರಿಗೆಲ್ಲ ಶೇರ್ ಮಾಡಿ ಅವರು ಕೂಡ ರೆಮಿಡಿನ ಮಾಡಿಕೊಳ್ಳಿ. ಈ ಒಂದು ರೆಮಿಡಿಯಿಂದ ಗಾಯ್ಸ್ ಏನು ಯೂಸಸ್ ಮೇಡಮ್ ಅಂತ ನೀವು ಕೇಳೋದಾದರೆ, ತುಂಬ ಹಣದ ಸಮಸ್ಯೆಯಲ್ಲಿ ಬಳಲ್ತಾ ಇರ್ತೀರಾ. ನನಗೆ ಆದಷ್ಟು ತುಂಬಾ ಕಮೆಂಟ್ ಬರ್ತಾ ಇರೋದು ಇದೇನೆ ಗಾಯ್ಸ್. ಓಕೆನಾ? ಸಾಲ ಜಾಸ್ತಿ ಮಾಡ್ಕೊಂಡಿದ್ದೀವಿ, ಸಾಲ ತೀರ್ಸೋಕ್ಕಾಗ್ತಾಯಿಲ್ಲ ನಮ್ಮ ಕೈಯಲ್ಲಿ, ರೆಮಿಡಿಗಳನ್ನ ತಿಳಿಸ್ಕೊಡಿ ಮೇಡಮ್ ಅಂತ ತುಂಬ ಜನ ನನಗೆ ಕಮೆಂಟ್ನ ಮಾಡ್ತಾ ಇದ್ದೀರಾ. ಸೊ ಹಣದ ಸಮಸ್ಯೆ ಅನ್ನೋದು ಜಾಸ್ತಿ ಆಗಿದ್ದರೆ ನಿಮ್ಮ ಮನೆಯಲ್ಲಿ ಕಷ್ಟಪಟ್ಟು ದುಡಿತೀರಾ, ಬೆಳಿಗ್ಗೆಯಿಂದ ಸಂಜೆವರೆಗೂ ಪಾಪ ತುಂಬಾ ಕಷ್ಟಪಟ್ಟು ದುಡಿತೀರಾ. ಯಾಕಂದರೆ ನಾನು ಕೂಡ ಅದನ್ನು ಫೇಸ್ ಮಾಡಿದ್ದೀನಿ. ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇರೋದು. ಫೇಸ್ ಮಾಡ್ತಾಯಿದ್ದೀನಿ ಕೂಡ, ಮಾಡಿದ್ದೀನಿ ಆಲ್ರೆಡಿ, ಈಗಲೂ ಕೂಡ ಫೇಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ನಿಮಗೆ ಹೇಳ್ತಾ ಇರೋದು. ಕಷ್ಟಪಟ್ಟು ಅಷ್ಟೊತ್ತಿಗೆ ಎದ್ದೇಳ್ತೀರಾ, ಎದ್ದು ಮನೆ ಕೆಲಸಗಳೆಲ್ಲ ಮುಗಿಸ್ಕೊಂಡು ನಿಮ್ಗೆ ಏನಿದೆ ಕೆಲಸಗಳನ್ನ ಮುಗಿಸ್ಕೊಂಡು ಹೋಗಿ ಅಲ್ಲೂ ಕೆಲಸ ಮಾಡ್ತೀರಾ, ಮನೇಲೂ ಬಂದು ಕೆಲಸ ಮಾಡಬೇಕು, ಈ ಥರ ಇರುತ್ತೆ. ಅಂದರೆ ಮದುವೆ ಆಗಿರೋರಿಗೆ ಹೇಳ್ತಾ ಇರೋದು ನಾನು. ಮದುವೆ ಆಗದೇ ಇರೋರು ಅಟ್ಲೀಸ್ಟ್ ಅಪ್ಪ ಅಮ್ಮ ಅವರಾದರೂ ಅವರೇನಾದರೂ ಇರ್ತಾರೆ, ಮಾಡಿಕೊಡ್ತಾರೆ. ಬಟ್ ಮದುವೆ ಆಗಿರೋರು ಅವರೇ ಎಲ್ಲನೂ ಮಾಡ್ಕೋಬೇಕು ಅಂತ ಅಂದಾಗ ತುಂಬಾ ಕಷ್ಟ ಇರುತ್ತೆ ಗಾಯ್ಸ್. ನಾನು ಕೂಡ ಅದನ್ನು ಫೇಸ್ ಮಾಡಿದ್ದೀನಿ. ಓಕೆನಾ? ಸೊ ಇಷ್ಟೊಂದು ಕಷ್ಟಪಟ್ಟು ದುಡಿತಾ ಇದ್ರು ಕೂಡ ನಿಮ್ಮ ಹತ್ರ ₹1 ಉಳಿತಾ ಇರೋದಿಲ್ಲ, ಸೇವಿಂಗ್ಸ್ ಅನ್ನೋದು ಆಗ್ತಾ ಇರೋದಿಲ್ಲ. ಏನಾದರೂ ಒಂದು ಕಷ್ಟಗಳು, ಸಮಸ್ಯೆಗಳು, ಸಂಕಷ್ಟಗಳು ಮನೆಗೆ ನಮಗೆ ಬಂದು ನಾವು ಆ ದುಡ್ಡನ್ನು ಸೇವಿಂಗ್ಸ್ ಮಾಡಿದರೂ ಕೂಡ ಆ ದುಡ್ಡನ್ನು ನಾವು ಅದಕ್ಕೋಸ್ಕರ ಖರ್ಚು ಮಾಡ್ತೀವಿ. ಸರಿನಾ? ಒಂದು ಸಾಲನ ಮಾಡ್ತೀವಿ, ಸಾಲ ತೀರ್ಸೋಕ್ಕೆ ಇನ್ನೊಬ್ರ ಹತ್ರ ಸಾಲ ಮಾಡ್ತೀವಿ, ಇನ್ನೊಬ್ಬರು ಸಾಲ ತೀರ್ಸೋಕ್ಕೆ ಮತ್ತೊಬ್ಬರ ಹತ್ರ ಸಾಲ ಮಾಡ್ತೀವಿ. ಈ ಥರ ಎಲ್ಲನೂ ಕೂಡ ಫೇಸ್ ಮಾಡ್ತಾ ಇರ್ತೀರಾ. ಓಕೆನಾ? ಸೊ ಮನೆಯಲ್ಲಿ ಹಣದ ಸಮಸ್ಯೆಗಳು ಯಾಕೆ ಬರ್ತಿದೆ ಅಂತ ನೀವು ಫಸ್ಟು ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕು. ಸರಿನಾ? ನೀವು ಮೊದಲನೇದಾಗಿ ಹೇಳೋದಾದರೆ ಗಾಯ್ಸ್, ಮನೆಯಲ್ಲಿ ಹೆಣ್ಮಕ್ಳು ಕೆಲವೊಂದು ನಿಯಮಗಳನ್ನ ಪಾಲನೆ ಮಾಡಬೇಕು. ಸರಿನಾ? ಸುಮ್ಮನೆ ಆಗಿನ ಕಾಲದವರು ದೊಡ್ಡವರು ಹೇಳೋದಿಲ್ಲ ಅಲ್ವಾ? ಅಂದರೆ
ಏನೇನು ನಿಯಮಗಳನ್ನ ಪಾಲನೆ ಮಾಡಬೇಕು ಪ್ರತಿಯೊಂದು ಕೂಡ ನಾನು ಒಂದು ವಿಡಿಯೋನೇ ಮಾಡಿ ಹಾಕಿದ್ದೀನಿ, ಡಿಸ್ಕ್ರಿಪ್ಷನ್ ಲಿಂಕ್ ಬೇಕಾದ್ರೆ ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಸರಿನಾ. ಆದಷ್ಟು ಮನೇನ ನೀಟಾಗಿ ಇಟ್ಕೊಳ್ಳಿ, ಸ್ವಚ್ಛತೆ ಎಲ್ಲಿರುತ್ತೋ ಖಂಡಿತವಾಗ್ಲೂ ಮತ್ತು ಮಹಾಲಕ್ಷ್ಮಿ ಖಂಡಿತವಾಗ್ಲೂ ಅಲ್ಲಿ ನೆಲೆಸಿರ್ತಾರೆ ಸರಿನಾ. ಸೊ ಈ ಒಂದು ರೆಮಿಡಿಯಿಂದ ನಿಮಗೆ ಗೊತ್ತಾಯಿತು, ಹಣದ ಸಮಸ್ಯೆ ಏನಾದರೂ ನೀವು ಅನುಭವಿಸ್ತಾ ಇದ್ದರೆ ಅದು ನಿಮಗೆ ಸಾಲ್ವ್ ಆಗುತ್ತೆ. ಖಂಡಿತವಾಗ್ಲೂ ನಂಬಿಕೆ ಇಟ್ಕೊಂಡು ಮಾಡ್ಕೊಳ್ಳಿ. ನೀವೇ ನನಗೆ ಕಮೆಂಟ್ ಮಾಡ್ತೀರಾ, ಹೌದು ಮೇಡಮ್ ಈ ಒಂದು ರೆಮಿಡಿನ ಮಾಡಿಕೊಂಡೆ ನನಗೆ ನಿಜವಾಗ್ಲೂ ಸಾಲ್ವ್ ಆಯಿತು ಅಂತ ನೀವೇ ನನಗೆ ಕಮೆಂಟ್ ಮಾಡ್ತೀರಾ, ಓಕೆನಾ. ಸೊ ಬನ್ನಿ ಈಗ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಈ ಒಂದು ರೆಮಿಡಿನ ಗಾಯ್ಸ್ ನೀವು ರಾತ್ರಿ ಮಲಗೋಕ್ಕಿಂತ ಮುಂಚೆ ಮಾಡಬೇಕು ಸರಿನಾ. ಮಲ್ಕೊಳ್ಳೋಕ್ಕಿಂತ ಮುಂಚೆ ಕಿಚನ್ನ ಕ್ಲೀನಾಗಿ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಳ್ಳಿ ಸರಿನಾ. ಅನ್ನಪೂರ್ಣೇಶ್ವರಿ ತಾಯಿ ನೆಲೆಸಿರ್ತಾರೆ ಅಡುಗೆ ಮನೆಯಲ್ಲಿ. ಸೊ ಅಲ್ಲಲ್ಲೇ ತಿಂದ್ಬಿಟ್ಟು ಸಿಂಕಲ್ಲೆಲ್ಲ ಪಾತ್ರೆಗಳನ್ನ ಹಂಗೆ ಬಿಸಾಕೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಕ್ಲೀನಾಗಿ ಎಲ್ಲನೂ ಕೂಡ ವಾಶ್ ಮಾಡಿ, ನೈಟೇ ಆದಷ್ಟು ವಾಶ್ ಮಾಡ್ಕೊಳ್ಳಿ ಸರಿನಾ. ಗುಡ್ಡೆ ಹಾಕ್ಬಿಟ್ಟು ಬೆಳಗ್ಗೆದು ವಾಶ್ ಮಾಡ್ಕೊಳ್ಳೋಣ ಬಿಡು ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಅಲ್ಲಲ್ಲೇ ಕ್ಲೀನಾಗಿ ವಾಶ್ನ ಮಾಡಿಕೊಂಡು ಏನಾದರೂ ಮಸಾಲೆ ಐಟಮ್ಗಳಾಗಿರಬಹುದು, ಉಪ್ಪು ಆಗಿರ್ಬೋದು, ಅರಿಶಿನ ಆಗಿರ್ಬೋದು, ಹುಣ್ಸೆಹಣ್ಣು ಆಗಿರಬಹುದು, ಈ ರೀತಿ ಏನೇ ಇದ್ದರೂ ಕೂಡ ಯಾವುದೇ ಒಂದು ಕಮ್ಮಿ ಆದ್ರೂ ಅಂದರೆ ಇನ್ನೊಂದು ಸ್ವಲ್ಪ ಮುಗ್ದೋಗ್ತಾ ಇದೆ ಅನ್ನುವಾಗಲೇ ತಂದುಬಿಟ್ಟು ತುಂಬಿಸ್ಕೊಂಬಿಡಿ. ಅಕ್ಕಿ ಆಗಿರಬಹುದು ಪ್ರತಿಯೊಂದೂ ಅಷ್ಟೇ ಫುಲ್ಲು ಖಾಲಿ ಆಗೋವರೆಗೂ ಕಾಯಕ್ಕಂತೂ ಹೋಗಬೇಡಿ ಗಾಯ್ಸ್, ಓಕೆನಾ. ಮುಂಚೆನೇ ಎಲ್ಲ ತಂದುಬಿಟ್ಟು ಫಿಲ್ ಮಾಡ್ಕೊಳ್ಳಿ, ನೀಟಾಗಿ ಇಟ್ಕೊಳ್ಳಿ. ಅಡುಗೆ ಮನೆಯೇ ಅಂತ ಅಲ್ಲ, ಮನೆ ಫುಲ್ಲು ರೂಮ್ ಆಗಿರ್ಬೋದು, ಜೊತೆಗೆ ಮೇಯ್ನಾಗಿ ವಾಶ್ರೂಮ್ನ ನೀಟಾಗಿ ಇಟ್ಕೊಳ್ಳಿ. ವಾಶ್ರೂಮಲ್ಲೇ ನೆಗೆಟಿವಿಟಿ ಅನ್ನೋದು ನಿಮ್ಮ ಮನೆಗೆ ಬರೋದು ಸರಿನಾ, ಮೇಯ್ನಾಗಿ ಅದರಿಂದನೇ ಬರೋದು. ಸೊ ವಾಶ್ರೂಮ್ನ ಕ್ಲೀನಾಗಿ ಇಟ್ಕೊಳ್ಳಿ. ಹಾಲ್ ಆಗಿರ್ಬೋದು, ರೂಮ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಕ್ಲೀನಾಗಿ ಇಟ್ಕೊಳ್ಳಿ. ಡೈಲಿ ದೇವರಿಗೆ ದೀಪನ ಹಚ್ಚಿ ಸರಿನಾ. ಒಂದು ಪಾಸಿಟಿವಿಟಿನ ನೀವು ಮನೆಯಲ್ಲಿ ನೀವೇ ಕ್ರಿಯೇಟ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಂದು ಸಕಾರಾತ್ಮಕ ಶಕ್ತಿ ಅನ್ನೋದು ನಿಮ್ಮ ಮನೆಯಲ್ಲಿ ಇದ್ದರೆ ನಿಜವಾಗ್ಲೂ ಖಂಡಿತವಾಗ್ಲೂ ನಿಮಗೆ ಪ್ರಾಬ್ಲಮ್ಸ್ ಅನ್ನೋದು ಬರೋದಿಲ್ಲ ಗಾಯ್ಸ್, ಓಕೆನಾ. ಬಂದರೂ ಕೂಡ ನಿಮಗೆ ಈ ರೀತಿ ಕೆಲವೊಂದು ರೆಮಿಡಿಗಳನ್ನ ಜೊತೆಗೆ ನೀವು ಮನೆನ ಕ್ಲೀನಾಗಿ ಇಟ್ಕೊಳ್ಳೋದಲ್ಲದೆ ಈ ರೀತಿ ರೆಮಿಡಿಗಳನ್ನ ಕೂಡ ಮಾಡ್ಕೊಳ್ಬೇಕು, ತುಂಬಾ ಒಳ್ಳೆಯದಾಗುತ್ತೆ, ಓಕೆನಾ. ಸೊ ಈ ಒಂದು ರೆಮಿಡಿನ ನೀವು ರಾತ್ರಿ ಮಲಗೋಕ್ಕಿಂತ ಮುಂಚೆ ಮಾಡ್ಕೋಬೇಕಾಗತ್ತೆ. ಏನೇನು ಪದಾರ್ಥಗಳನ್ನ ಯೂಸ್ ಮಾಡಬೇಕು ಈ ಒಂದು ರೆಮಿಡಿಗೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿ. ಈ ರೀತಿ ಒಂದು ಸ್ಟೀಲ್ ಪ್ಲೇಟ್ನ ನೀವು ತೊಗೊಳ್ಳಿ ಸರಿನಾ. ಹಾಗೆಯೇ ಗ್ಯಾಸ್ ಎಲ್ಲ ಕ್ಲೀನಾಗಿ, ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಬೇಕು ಸರಿನಾ. ಫುಲ್ಲು ಅಂದರೆ ಕ್ಲೀನ್ ಮಾಡ್ಕೊಳ್ಳಿ, ಕಿಚನ್ನೇ ಫುಲ್ಲು ಕ್ಲೀನ್ ಮಾಡಿಕೊಂಡು ಗ್ಯಾಸ್ ಸ್ಟವ್ ಕೂಡ ಕ್ಲೀನ್ ಮಾಡಿಕೊಂಡು, ಯಾಕಂದರೆ ಇದನ್ನು ಗ್ಯಾಸ್ ಸ್ಟವ್ ಕೆಳಗಡೆ ಈ ಒಂದು ರೆಮಿಡಿನ ಮಾಡಿ ನೀವು ಇಡಬೇಕಾಗತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಒಂದು ಚಿಕ್ಕದೊಂದು ಪ್ಲೇಟ್ನ ತೊಗೊಳ್ಳಿ, ಈ ರೀತಿ ಸ್ಟೀಲ್ ಪ್ಲೇಟೇ ತೊಗೊಳ್ಳಿ, ಏನೂ ತೊಂದರೆ ಇಲ್ಲ ಸರಿನಾ. ಇಲ್ಲಿ ನಾನು ಪರಮ ಪವಿತ್ರವಾದಂಥದ್ದು ಕಲ್ಲುಪ್ಪನ್ನ ನಾನು ಸೇರಿಸ್ಕೊಂಡಿದ್ದೀನಿ ಸರಿನಾ. ತುಂಬಾ ನಿಮಗೆ ಹಣದ ಸಮಸ್ಯೆ, ಒಂದು ನೆಗೆಟಿವಿಟಿನ ನೀವು ಮನೆಯಿಂದ ಹೊರಗಡೆ ಹಾಕಬೇಕು ಅಂದರೆ ಗಾಯ್ಸ್, ಕಲ್ಲುಪ್ಪು ಅನ್ನೋದು ತುಂಬಾ ನಿಮಗೆ ಒಂದು ಶಕ್ತಿಯಾಗಿ ನಿಮಗೆ ವರ್ಕ್ ಮಾಡುತ್ತೆ ಆಯಿತಾ. ಒಂದು ಪಾಸಿಟಿವಿಟಿಯಾಗಿ, ಒಂದು ಕೆಟ್ಟ ದೃಷ್ಟಿ, ಕೆಟ್ಟ ಕಣ್ಣನ್ನು ತೆಗಿಲಿಕ್ಕೆ, ಮನೆಯಲ್ಲಿ ಯಾವುದೇ ಒಂದು ನಕಾರಾತ್ಮಕ ಶಕ್ತಿ ಇದ್ದರೆ ಅದನ್ನು ಒಡೆದು ಓಡಿಸ್ಲಿಕ್ಕೆ ಈ ಕಲ್ಲುಪ್ಪು ಅನ್ನೋದು ತುಂಬಾ ಶ್ರೇಷ್ಠವಾಗಿ ಕೆಲಸನ ಮಾಡುತ್ತೆ, ಓಕೆನಾ. ಅದ್ರ ಜೊತೆಗೆ ಮತ್ತು ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದಂಥದ್ದು ಅಲ್ವಾ. ಮತ್ತು ಮಹಾಲಕ್ಷ್ಮಿನ ಹೋಲಿಸ್ಕೊಳ್ಳೋಕ್ಕೆ ಗಾಯ್ಸ್ ನಾವು ಕೆಲವೊಂದು ನಿಯಮಗಳನ್ನು ಕೂಡ ಪಾಲನೆ ಮಾಡಬೇಕಾಗತ್ತೆ ಸರಿನಾ. ಈ ರೀತಿ ನಾವು ಕಲ್ಲುಪ್ಪು ಅನ್ನೋದು ತುಂಬಾ ಪರಮ ಪವಿತ್ರವಾದದ್ದು, ಸಮುದ್ರದಲ್ಲೇ ಉದ್ಭವವಾಗಿರೋದು. ಅಂದರೆ ಮತ್ತು ಮಹಾಲಕ್ಷ್ಮಿನೂ ಸಮುದ್ರದಲ್ಲಿ ಉದ್ಭವವಾಗಿರೋದು, ಕಲ್ಲುಪ್ಪು ಕೂಡ ಸಮುದ್ರದಲ್ಲೇ ಉದ್ಭವವಾಗಿರೋದ್ರಿಂದ ಮತ್ತು ಮಹಾಲಕ್ಷ್ಮಿಯ ಸಹೋದರಿ ಅಂತ ಕೂಡ ಹೇಳ್ತಾರೆ ಅಲ್ವಾ. ಸೊ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು, 2 ಚಮಚದಷ್ಟು ನೀವು ಕಲ್ಲುಪ್ಪನ್ನ ತಗೊಂಡು ಪ್ಲೇಟಲ್ಲಿ ಈ ರೀತಿ ಹರಡ್ಕೊಳ್ಳಿ ಸರಿನಾ. ಹರಡ್ಕೊಂಬಿಟ್ಟು ಇದಕ್ಕೆ ಸ್ವಲ್ಪ 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಮತ್ತು ಕುಂಕುಮನ ನೀವು ಹಾಕೋಬೇಕಾಗತ್ತೆ ಸರಿನಾ. ಅರಿಶಿನ ಕುಂಕುಮಕ್ಕೂ ಅಷ್ಟೇ ನಾವು ತುಂಬಾ ಒಂದು ಇದು ಸಂಪ್ರದಾಯದಲ್ಲಿ ಪ್ರಾಮುಖ್ಯತೆನ ಕೊಡ್ತೀವಿ. ಅಂದರೆ ಅರಿಶಿನ ಅನ್ನೋದು ನಮ್ಮ ಯಾವುದೇ ಒಂದು ಶುಭ ಸಮಾರಂಭಗಳಲ್ಲಿ ನಾವು ಮೊದಲ ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಅಲ್ವಾ. ಅದ್ರ ಜೊತೆಗೆ ದೇವತೆಗಳಿಗೆ ತುಂಬಾ ಪ್ರಿಯವಾದಂಥದ್ದು. ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಅರಿಶಿನ ಮತ್ತು ಕುಂಕುಮನ ತೊಗೊಂಡಿದ್ದೀನಿ. ಹಾಗೆಯೇ ಗಾಯ್ಸ್ ಇದ್ರ ಜೊತೆಗೆ ನಾನು ಇಲ್ಲಿ ನೋಡಿ 2 ಏಲಕ್ಕಿನ ತೊಗೊಂಡಿದ್ದೀನಿ. ಕ್ಲೀನಾಗಿರೋದನ್ನ ನೋಡ್ಬಿಟ್ಟು ತೊಗೊಳ್ಳಿ, ಫುಲ್ ಹಸಿರಾಗಿರಬೇಕು. ನಾನು ನಿಮಗೆ ತೋರಿಸ್ಲಿಕ್ಕೋಸ್ಕರ ಈ ಥರ ತೊಗೊಂಡಿದ್ದೀನಿ ಅಷ್ಟೇ. ನೋಡಿ ಫುಲ್ಲು ಕ್ಲೀನಾಗಿರಬೇಕು, ಹಸಿರಾಗಿರಬೇಕು, ಜೊತೆಗೆ ಇದು ಒಡೆದೋಗಿರಬಾರ್ದು, ಆ ರೀತಿ ನೋಡಿಬಿಟ್ಟು ತೊಗೊಂಡು ಏಲಕ್ಕಿನೂ ಕೂಡ ಇದ್ರ ಜೊತೆಗೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ. 2 ಏಲಕ್ಕಿ ತೊಗೊಳ್ಳಿ. ಹಾಗೆಯೇ ಇದ್ರ ಜೊತೆಗೆ 2 ಲವಂಗನ ತೊಗೊಳ್ಳಿ ಸರಿನಾ. ಈ ಲವಂಗ ಆಗಿರಬಹುದು, ಏಲಕ್ಕಿ ಆಗಿರಬಹುದು, ಏಲಕ್ಕಿ ಹಣನ ಅಟ್ರಾಕ್ಟ್ ಮಾಡುವಂಥ ಶಕ್ತಿ ಈ ಏಲಕ್ಕಿಗೆ ಇದೆ, ಓಕೆನಾ. ಇನ್ನು ಈ ಲವಂಗ ಕೇಳಬೇಕಾ, ಈ ಲವಂಗಕ್ಕೆ ಏನಂದರೆ ಗಾಯ್ಸ್ ಮನೆಯಲ್ಲಿ ಹಣನ ಧನ ಪ್ರಾಪ್ತಿ ಆಗಲಿಕ್ಕೆ, ಧನಾಗಮನ ಆಗಲಿಕ್ಕೆ ಏಲಕ್ಕಿ ಅನ್ನೋದು ವರ್ಕ್ ಮಾಡುತ್ತೆ, ಓಕೆನಾ. ಸೊ ನೋಡಿ ಇಲ್ಲಿ ಮೊಗ್ಗಿರೋದನ್ನ ಕ್ಲೀನಾಗಿ ನೋಡಿಬಿಟ್ಟು ತೊಗೋಬೇಕಾಗತ್ತೆ, ಕಟ್ಟಾಗಿರಬಾರ್ದು. ಆ ರೀತಿ ನೋಡಿಕೊಂಡು ನೀವು 2 ಲವಂಗನ ಇದ್ರ ಜೊತೆಗೆ ಸೇರಿಸ್ಕೋಬೇಕಾಗತ್ತೆ.
ಹಾಗೆಯೇ ಗಾಯ್ಸ್ ಇದ್ರ ಜೊತೆಗೆ ನೋಡಿ ಇಲ್ಲಿ ನಾನು ಸಾಸಿವೆನ ತೋರಿಸ್ತಾ ಇದ್ದೀನಿ, ಕಪ್ಪು ಸಾಸಿವೆ. ಓಕೆನಾ. ಯಾವ ರೀತಿ ಗಾಯ್ಸ್ ಈ ಉಪ್ಪು ಕಲ್ಲುಪ್ಪು ಅನ್ನೋದು ಒಂದು ನೆಗೆಟಿವಿಟಿನ ಹೊರಗಡೆ ಓಡಿಸುವಂಥ ಶಕ್ತಿ ಇದೆಯೋ ಅದೇ ರೀತಿ ಈ ಸಾಸಿವೆಗೆ ಕೂಡ ಅದೇ ಶಕ್ತಿ ಇದೆ. ಸರಿನಾ. ಸೊ ನಿಮ್ಮ ಕೈಗೆ ಎಷ್ಟು ಸಿಗುತ್ತೆ ಸಾಸಿವೆ ನೋಡಿ, ಇಲ್ಲಿ ನಾನು ಎತ್ಕೋತಾ ಇದ್ದೀನಿ, ಒಂದು ಬೌಲ್ಗೆಲ್ಲಾರ ಹಾಕ್ಕೊಳ್ಳಿ. ಸರಿನಾ. ಹಾಕ್ಕೊಂಡು ಈ ರೀತಿ ನಿಮ್ಮ ಕೈಗೆ ಎಷ್ಟು ಸಿಗುತ್ತೋ ಸಾಸಿವೆ ಅಷ್ಟನ್ನು ನೀವು ತೊಗೊಂಡು ಇದ್ರ ಜೊತೆಗೆ ಸ್ವಲ್ಪ ಸೇರಿಸ್ಕೋಬೇಕಾಗತ್ತೆ. ನೋಡಿ ಇಷ್ಟೇ ಸೇರಿಸ್ಕೋಬೇಕಾಗತ್ತೆ. ಜೊತೆಗೆ ಗಾಯ್ಸ್ ಇದ್ರ ಜೊತೆಗೆ ನಾನಿಲ್ಲಿ ನೋಡಿ ಇಲ್ಲಿ ಬೆಲ್ಲದ ತುಂಡು. ಸರಿನಾ. ಮತ್ತು ಮಹಾಲಕ್ಷ್ಮಿಗೆ ಇನ್ನೊಂದು ವಿಷಯ ಹೇಳ್ತೀನಿ ನಿಮಗೆ, ಪ್ರತಿ ಶುಕ್ರವಾರ ನೀವು ಮತ್ತು ಮಹಾಲಕ್ಷ್ಮಿಗೆ ತುಪ್ಪದ ದೀಪನ ಹಚ್ಚಬೇಕಾಗತ್ತೆ. ಸರಿನಾ. ತುಪ್ಪದ ದೀಪ ಹಚ್ಚುವಷ್ಟು ಶಕ್ತಿ ಇಲ್ಲ ಮೇಡಮ್ ಅನ್ನೋರು ಒಂದು 10 ರೂಪಾಯಿ ಪ್ಯಾಕೆಟ್ ಸಿಗುತ್ತಲ್ವಾ, 10 ರೂಪಾಯಿ ಯಾರಿಗೂ ಕೂಡ ತೊಂದರೆ ಇಲ್ಲ ಅಲ್ವಾ. ಸೊ 10 ರೂಪಾಯಿ ಪ್ಯಾಕೆಟ್ನ ತಂದುಬಿಟ್ಟು ನೀವು ದೀಪನ ಹಚ್ಕೊಳ್ಳಿ. ಹಾಗೆಯೇ ಬೆಲ್ಲದಿಂದ ಮಾಡಿರುವಂಥ ಯಾವುದಾದ್ರೂ ಒಂದು ಸಿಹಿನ ನೀವು ನೈವೇದ್ಯಕ್ಕೆ ಮತ್ತು ಮಹಾಲಕ್ಷ್ಮಿಗೆ ಇಡಬೇಕಾಗತ್ತೆ. ಸರಿನಾ. ಸೊ ಇದ್ರ ಜೊತೆಗೆ ಗಾಯ್ಸ್ ನೀವು ಮತ್ತು ಮಹಾಲಕ್ಷ್ಮಿನ ಉಳಿಸ್ಕೊಳ್ಳಿಕ್ಕೆ ನೀವು ಕೆಲವೊಂದು ನಿಯಮಗಳನ್ನ ಪಾಲಿಸಬೇಕಾಗತ್ತೆ ಅಲ್ವಾ. ಶುಕ್ರವಾರ ನೀವು ಯಾವ ರೀತಿ ಪೂಜೆ ಮಾಡ್ಕೋತೀರೋ ಅದೇ ರೀತಿ ಶನಿವಾರ ಕೂಡ ನೀವು ತಿರುಮಲ ಅಂತಂದರೆ ವೆಂಕಟರಮಣ ಸ್ವಾಮಿ ಕೂಡ ನೀವು ಪೂಜೆ ಮಾಡಬೇಕಾಗತ್ತೆ. ವೆಂಕಟೇಶ್ವರನ ನೀವು ಯಾವ ರೀತಿ ಹೊಲಿಸ್ಕೊತೀರೋ ಅದೇ ರೀತಿ ಹೊಲಿಸ್ಕೊಂಡಷ್ಟು ನೀವು ಲಕ್ಷ್ಮಿ ತಾನೇ ಬರ್ತಾರೆ. ಸರಿನಾ. ಲಕ್ಷ್ಮಿನ ಹೊಲಿಸ್ಕೊಳ್ಳೋದಕ್ಕೆ ಕೆಲವೊಂದು ನಿಯಮಗಳನ್ನ ಪಾಲಿಸಬೇಕು ಅಂತ ಹೇಳಿದ್ನಲ್ಲ, ಅದರಲ್ಲಿ ಇದು ಒಂದು ಅಷ್ಟೇ. ನೀವು ವೆಂಕಟರಮಣ ಸ್ವಾಮಿನ ಹೊಲಿಸ್ಕೊಳ್ಳಿ, ಲಕ್ಷ್ಮಿ ತಾನಾಗಿಯೇ ಬರ್ತಾರೆ. ಸರಿನಾ. ಸೊ ಇಲ್ಲಿ ನಾನು ಒಂದೇ ಒಂದು ತುಂಡಷ್ಟು ಬೆಲ್ಲನ ನಾನು ತೊಗೊಂಡಿದ್ದೀನಿ. ನೈವೇದ್ಯ ಮಾಡಿಬಿಟ್ಟು ಇಡೀ ನೈವೇದ್ಯನ ನೈವೇದ್ಯಕ್ಕೆ ಸಿಹಿನ ಈ ಥರ ಬೆಲ್ಲದಿಂದ ಮಾಡಿಬಿಟ್ಟು ಮತ್ತು ಮಹಾಲಕ್ಷ್ಮಿಗೆ ಪೂಜೆ ಮಾಡಿ ಇಡೀ ಅದನ್ನು ತುಂಬಾ ಒಳ್ಳೆಯದಾಗುತ್ತೆ. ಹಾಗೆಯೇ ನೋಡಿ ಇಲ್ಲಿ ಒಂದೇ ಒಂದು ಬೆಲ್ಲದ ತುಂಡನ್ನು ನಾನು ತೊಗೊಂಡಿದ್ದೀನಿ. ಬೆಲ್ಲದ ತುಂಡು ಅಷ್ಟೇ ಗಾಯ್ಸ್ ತುಂಬಾ ಒಳ್ಳೆಯದು. ಸರಿನಾ. ಸೊ ಬೆಲ್ಲದ ತುಂಡನ್ನ ಇದ್ರ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟೇ ಗಾಯ್ಸ್. ಆಯಿತಾ. ಇಷ್ಟು ಪದಾರ್ಥಗಳನ್ನ ಸೇರಿಸ್ಕೊಳ್ಳಿ. ತುಂಬಾ ದುಡ್ಡು ಖರ್ಚು ಮಾಡಿ ಮಾಡುವಂಥ ರೆಮಿಡಿಗಳನ್ನ ನಾನು ಯಾವತ್ತೂ ಹೇಳಲ್ಲ ಗಾಯ್ಸ್. ಓಕೆನಾ. ನಿಮ್ಮ ಮನೆಯಲ್ಲೇ ನೀವು ಏನೇನು ಪದಾರ್ಥಗಳನ್ನ ಯೂಸ್ ಮಾಡ್ತೀರಾ ಅದನ್ನೇ ಯೂಸ್ ಮಾಡಿಕೊಂಡು ನೀವು ಒಂದು ನಂಬಿಕೆ ಇಟ್ಟು ಮಾಡ್ಕೊಳ್ಳಿ. ಯಾಕೆ ಒಳ್ಳೆಯದಾಗೋದಿಲ್ಲ, ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ. ಸರಿನಾ. ನೋಡಿ ಈ ರೀತಿ ಎಲ್ಲನೂ ಸೇರಿಸ್ಕೊಂಡು ಆದಮೇಲೆ ನೀವು ಸಂಕಲ್ಪನ ಮಾಡ್ಕೊಳ್ಬೇಕು. ಸರಿನಾ. ಅಂದರೆ ಮತ್ತು ಮಹಾಲಕ್ಷ್ಮಿಗೆ ನಾನು ಈ ಒಂದು ರೆಮಿಡಿನ ನಾನು ನನ್ನ ಕಷ್ಟಗಳನ್ನ ದೂರ ಮಾಡ್ಕೊಳ್ಳಿಕ್ಕೆ, ನಮ್ಮ ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವಿಟಿ ಇದ್ದರೂ ಕೂಡ ಅದು ಮನೆಯಿಂದ ಹೊರಗಡೆ ಹೋಗಬೇಕು, ಒಂದು ಪಾಸಿಟಿವಿಟಿ ಅನ್ನೋದು ನಮ್ಮ ಮನೆಗೆ ಬರಬೇಕು, ನೀನು ಬಂದು ನಮ್ಮ ಮನೆಯಲ್ಲಿ ನೆಲೆಸ್ತಾಯಿ, ನಮ್ಮ ಸಕಲ ಸಂಕಷ್ಟಗಳನ್ನ ದೂರ ಮಾಡು. ಹಣದ ಸಮಸ್ಯೆಯಿಂದ ತುಂಬಾ ಬಳಲ್ತಾ ಇದ್ದೀನಿ ನಾನು, ನನಗೆ ಹಣ ಅನ್ನೋದು ಮನೆಯಲ್ಲಿ ಧನಾಗಮನ ಆಗಬೇಕು, ಧನಪ್ರಾಪ್ತಿ ಆಗಬೇಕು, ನಾನಾ ಮೂಲೆಗಳಿಂದ ನನಗೆ ದುಡ್ಡು ಬರಲಿಕ್ಕೆ ಸ್ಟಾರ್ಟ್ ಆಗಬೇಕು, ನನ್ನ ಸಾಲ ಬೇಗ ತೀರಬೇಕು. ಈ ರೀತಿ ಗಾಯ್ಸ್ ನಿಮ್ಗೆ ಏನು ಕಷ್ಟ ಇದೆ ಅದನ್ನು ನೀವು ದೇವಿ ಮುಂದೆ ಹೇಳ್ಕೊಳ್ಳಿ. ಸರಿನಾ. ಹೇಳ್ಕೊಂಡು ನೀವು ಒಂದು ಒಳ್ಳೆ ಮನಸ್ಸಿಂದ ಮಾಡಬೇಕು. ಸರಿನಾ. ಹೇಳ್ಕೊಳ್ಳಿ ದೇವಿ ಮುಂದೆ. ಹೇಳ್ಕೊಂಡು ನೀವು ಇದಕ್ಕೋಸ್ಕರನೇ ನಾನು ಈ ಒಂದು ರೆಮಿಡಿನ ಮಾಡ್ಕೊಳ್ತಾ ಇದ್ದೀನಿ ಅಂತ ಒಂದು ಸಂಕಲ್ಪನ ಮಾಡಿಕೊಂಡು ನೀವು ಗ್ಯಾಸ್ ಸ್ಟವ್ ಕೆಳಗಡೆ ಇದನ್ನು ಇಡಬೇಕಾಗತ್ತೆ. ಸರಿನಾ. ಇಟ್ಟುಬಿಟ್ಟು ಗಾಯ್ಸ್ ನೀವು ಮಲ್ಕೊಳ್ಳಿ. ಮಲ್ಗಾದ್ಮೇಲೆ ಬೆಳಿಗ್ಗೆ ಅಷ್ಟೊತ್ತಿಗೆ ಎಲ್ಲರೂ ಇದಕ್ಕಿಂತ ಮುಂಚೆ ಎದ್ದುಬಿಟ್ಟು ನೀವು ಈ ಏನೇನೋ ನೀವು ಇಲ್ಲಿ ಹಾಕಿದಿರ ಪದಾರ್ಥಗಳನ್ನ ಅದನ್ನು ಗ್ಯಾಸ್ ಸ್ಟವ್ ಕೆಳಗಡೆ ಇಟ್ಟಿರ್ತೀರ ಅಲ್ವಾ, ಇದನ್ನೆಲ್ಲ ತೊಗೊಂಡೋಗ್ಬಿಟ್ಟು ಯಾವುದಾದ್ರೂ ಒಂದು ಗಿಡದ ಹತ್ರ ಹಾಕ್ಬಿಡಿ. ಸರಿನಾ. ಇಲ್ಲ ಅಂತಂದರೆ ನಿಮ್ಮ ಮನೆ ಅಕ್ಕಪಕ್ಕ ಏನಾದರೂ ನೀರು ಹರಿತಾ ಇದ್ದರೆ, ನೀರೇನಾದರೂ ಇದ್ದರೆ ಅಲ್ಲಿ ಕೂಡ ಹೊಳೆ ಆಗಿರ್ಬೋದು, ಆ ರೀತಿ ಏನಾದರೂ ಇದ್ದರೆ, ನದಿ ಆಗಿರ್ಬೋದು ಇದ್ದರೆ ಅಲ್ಲಿಗೆ ಬಿಟ್ಟು ಬಿಡಿ. ಸರಿನಾ. ಏನೂ ಆಗೋಲ್ಲ. ಇಲ್ಲ ಮೇಡಮ್ ನಮ್ಮ ಮನೆ ಹತ್ರ ಯಾವುದು ಕೂಡ ಹೊಳೆ ಆಗಲಿ ನದಿ ಆಗಲಿ ಯಾವುದೂ ಇಲ್ಲ ಅನ್ನೋರು ಯಾವುದಾದ್ರೂ ಒಂದು ಗಿಡದ ಹತ್ರ ನೀವು ತೊಗೊಂಡೋಗ್ಬಿಟ್ಟು ಹಾಕ್ಬಿಡಿ. ಹಾಕ್ಬಿಟ್ಟು ಬಂದು ಕ್ಲೀನಾಗಿ ಈ ಪ್ಲೇಟ್ನ ವಾಶ್ ಮಾಡ್ಕೊಳ್ಳಿ. ಸರಿನಾ. ಒಂದು ಸಕಾರಾತ್ಮಕ ಶಕ್ತಿ ಅಂದರೆ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ನಕಾರಾತ್ಮಕ ಶಕ್ತಿ ಇದ್ದರೂ ಕೂಡ ಹೊರಗಡೆ ಹೋಗುತ್ತೆ. ಒಂದು ಸಕಾರಾತ್ಮಕ ಶಕ್ತಿ ಅನ್ನೋದು ನಿಮ್ಮ ಮನೆಗೆ ಬರುತ್ತೆ. ಹಣನ ಈ ಒಂದು ರೆಮಿಡಿ ಮಾಡೋದ್ರಿಂದ ಗಾಯ್ಸ್ ಇಲ್ಲಿ ಸೇರಿಸಿರುವಂಥ ಪದಾರ್ಥಗಳಿಗೆ ಅಷ್ಟೊಂದು ಶಕ್ತಿ ಇದೆ. ಸರಿನಾ. ಈ ಒಂದು ರೆಮಿಡಿನ ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ನಿಮಗೆ ಸಾಲದ ಸಮಸ್ಯೆ ಇದ್ದರೆ ದೂರ ಆಗುತ್ತೆ. ಮನೆಯಲ್ಲಿ ಹಣ ಅನ್ನೋದು ಧನಾಗಮನ ಆಗುತ್ತೆ. ನಾನಾ ಮೂಲೆಗಳಿಂದ ಹಣ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ ಬೇಕಾದರೆ ನೀವೇ ಅಬ್ಸರ್ವ್ ಮಾಡಿ, ನೀವೇ ನನಗೆ ಕಮೆಂಟ್ ಮಾಡ್ತೀರಾ, ಹೌದು ಮೇಡಮ್ ನೀವು ಹೇಳಿದ್ದು ನಿಜ ಆಯಿತು, ನಮಗೂ ಕೂಡ ಒಳ್ಳೇದಾಯಿತು ಅಂತ ನೀವೇ ನನಗೆ ಕಮೆಂಟ್ನ ಮಾಡ್ತೀರಾ. ಓಕೆನಾ. ಸೊ ನಂಬಿಕೆ ಇಟ್ಟು ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದು ಮಾಡಲಿ ಮತ್ತು ಮಹಾಲಕ್ಷ್ಮಿ ನಿಮ್ಮ ಸಕಲ ಸಂಕಷ್ಟಗಳನ್ನ ಕಳೀಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಇದೇ ರೀತಿ ಹಲವಾರು ವೀಡಿಯೋಸ್ನ ಮಾಡಿ ಹಾಕಿದ್ದೀನಿ, ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಲಿಂಕನ್ನು ಕೊಟ್ಟಿರ್ತೀನಿ. ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊಳ್ಳಿ. ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಕೊಡಿ. ಹಾಗೆಯೇ ಕಮೆಂಟ್ ಬಾಕ್ಸಲ್ಲಿ 456 ಏಂಜಲ್ಸ್ ನಂಬರ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ
ಹಾಗೆಯೇ ಲೈಕ್ ಮಾಡ್ತಿದ್ದೀರಾ, ಕಮೆಂಟ್ ಮಾಡ್ತಿದ್ರಿ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಭಗವಂತ ನಿಮ್ಮ ಕಷ್ಟಗಳನ್ನ ಕಳೀಲಿ ಅಂತ ಕೇಳ್ಕೊಳ್ತಾ ಈ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಹೊಸ ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬೈ, ಸಿ ಯು, ಟೇಕ್ ಕೇರ್.